ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ, ಇವತ್ತೇನು ತುಮಕೂರಿನ ಹಿರಿಯ ಮುಖಂಡರಾದಂಥ ನರಸೇಗೌಡರವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಮುದ್ದನ್ಮೇಗೌಡರವರ ಒಂದು ಪ್ರಚಾರ ಕೂಡ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿದೆ. ಈ ಮುದ್ದನ್ಮೇಗೌಡರವರ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಆದರೂ ಕೂಡ ಇಲ್ಲಿ ನರಸೇಗೌಡರವರ ಒಂದು ಭಾವಚಿತ್ರ ಬಿಜೆಪಿಯ ಒಂದು ಪಾಂಪ್ಲೆಟಲ್ಲಿ ಬಂದಿದೆ. ಬನ್ನಿ ಆ ವಿಚಾರವಾಗಿ ನರಸೇಗೌಡರನ್ನ ನಾವು ಮಾತಾಡ್ಸೋಣ. ಸರ್, ಏನು ಸಲ ಸರ್, ಇಲ್ಲ ಆನ್ಲೈನ್ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸರ್, ನಾನು ತಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸುಮಾರು ಒಂದು 7 ದಿವಸಗಳ ಹಿಂದೆ ಸನ್ಮಾನ್ಯ ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಪರಮೇಶ್ವರ್ ಜಿ ಮತ್ತು ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ SP ಮುದ್ದನ್ಮೇಗೌಡರ ಸಮ್ಮುಖದಲ್ಲಿ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿರೋದು ಎಲ್ಲ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಬಂದಿದೆ. ಮತ್ತು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯೂ ಪ್ರಚಾರವೂ ಆಗಿದೆ. ಆದರೆ BJP ಪಕ್ಷದವರು ನನ್ನ ಒಂದು ಭಾವಚಿತ್ರವನ್ನು ಇರೋಂಥ ಏನು ಪಾಂಪ್ಲೆಟ್ಸ್ಗಳನ್ನ ಮನೆಗೆ ಹಂಚ್ತಾ ಇದ್ದಾರೆ. ಇದು ಸಾಕಷ್ಟು ಜನರಲ್ಲಿ ಮತ್ತು ಸಾಕಷ್ಟು ನನ್ನ ಅಭಿಮಾನಿಗಳಲ್ಲಿ ಮತ್ತು ತುಂಬ ಜನಗಳಲ್ಲಿ ಇದು ಒಂಥರ ಗೊಂದಲ ಶುರುವಾಗಿದೆ. ಹಾಗಾಗಿ ನಾನು ಒಂದು ಸ್ಪಷ್ಟೀಕರಣ ಏನು ಕೊಡ್ತಾ ಇದ್ದೀನಿ ಅಂದರೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾಯಿದ್ದೀನಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಹೋರಾಟ ಮಾಡ್ತಾಯಿದ್ದೀನಿ. ಇದು ಸತ್ಯ. ಹಂಗಾಗಿ ಏನೋ BJPನವರು ಕೈತಪ್ಪಾಗಿದೆಯೋ ಅಥವಾ ಮುಂಚೆ ನಾನು BJP ಪಕ್ಷದಲ್ಲಿದ್ದಾಗೆ ಆಗಿದೆಯೋ ಗೊತ್ತಿಲ್ಲ. ಆದರೆ ಅವರು ಅದನ್ನು ನೋಡ್ಕೊಂಡು ಪ್ರಚಾರದ ವೇಳೆಯಲ್ಲಿ ಅದನ್ನು ತಗ್ಸೋಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಆ ಒಂದು ಇದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ. ದಯಮಾಡಿ ನಾನು ಎಲ್ಲ ಸನ್ಮಾನ್ಯ ಈ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಬಂಧುಗಳಿಗೆ, ತಾಯಂದಿರಿಗೆ ವಿನಂತಿ ಮಾಡ್ಕೊತೀನಿ. ನಾನು ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾಯಿದ್ದೀನಿ. ಅವ್ರ ಗೆಲುವಿಗೆ ಹೋರಾಟ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ ಅಂಥೇಳಿ ಈ ಮುಖಾಂತರ ನಾನು ಸ್ಪಷ್ಟೀಕರಣ ಕೊಡ್ತಾಯಿದ್ದೀನಿ. ಸರ್, ಅಂದರೆ ತಾವು ಏನು BJPಲಿದ್ದಂಥ ಒಂದು ಸಮಯದಲ್ಲಿ ಅವರು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿರ್ಬೋದು. ತಕ್ಷಣ ಹೋದ ಒಂದು ಸಂದರ್ಭದಲ್ಲಿ ಅವರು ಕೂಡ ಏನೂ ಮಾಡೋಕ್ಕಾಗ್ದಲೇ ಪಾಂಪ್ಲೆಟ್ ಅಂತ ಇರ್ಬೋದಾ ಸರ್? ಸರ್, ಇರ್ಬೋದು ಸರ್. ಯಾಕೆಂದರೆ ಅದು ಸರ್ವೇ ಸಾಮಾನ್ಯ ಸರ್. ನಾನು ಆ ಪಕ್ಷದಲ್ಲಿದ್ದಾಗ ಅವರು ಆ ಪತ್ರಿಕೆನ ಮುದ್ರಣ ಮಾಡಿರ್ಬೋದು. ಆದರೆ ನಾನು ಪಕ್ಷಕ್ಕೆ ಸೇರಿದಂಥ ವಿಚಾರ ಅವ್ರಿಗೂ ಗೊತ್ತು. ಮತ್ತು ಎಲ್ಲ ಪತ್ರಿಕೆಯಲ್ಲೂ ಪ್ರಚಾರ ಆಗಿದೆ. ಆಮೇಲೆ ಪ್ರಜಾಪ್ರಗತಿಲಾಗ್ಬೋದು, ಬೇರೆ ಪತ್ರಿಕೆ ಭಾಳಷ್ಟು ಪತ್ರಿಕೆಗಳು ಬಂದಿದೆ. ಮತ್ತು ನಿಮ್ಮ ಎಲ್ಲ ಒಂದು ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳಷ್ಟು ನಾನು ಪಕ್ಷಕ್ಕೆ ಸೇರ್ಪಡೆಯಾಗಿರೋದು ಎಲ್ಲರಿಗೂ ಗೊತ್ತಾಗಿದೆ. ಬಟ್ ಅವರು ನನಗೆ ಅಂತಿರೋ ಪ್ರಕಾರ ಆವಾಗ ಆಗಿರ್ಬೋದು. ಬಟ್ ಅದನ್ನು ಎಚ್ಚೆತ್ಕೋಬೋದಾಗಿತ್ತು. ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ ಸರ್. ನಾನೇನು BJP ಪಕ್ಷದವ್ರಿಗೆ ಯಾವುದೇ ಒಂದು ಅಭ್ಯಂತರ ಮಾಡ್ತಾಯಿಲ್ಲ ಮತ್ತು ಅವ್ರ ಮೇಲೆ ಅಪವಾದ ಮಾಡ್ತಾಯಿಲ್ಲ. ಏನೋ ಅದು ಕೈತಪ್ಪಿಂದ ಆಗಿರ್ಬೋದು, ಅಥವಾ ನಾನು ಇದ್ದಾಗ ಅವರು BJP ಪಕ್ಷದವರು ಅಂತೇಳಿ ಹಾಕಿರ್ಬೋದು. ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಇದು ಈ ವಿಚಾರವಾಗಿ ಯಾರು ಗೊಂದಲಕ್ಕೆ ಒಳಗಾಗಬಾರ್ದು. ನಾನೀಗ ಅಕ್ಷರಶಃ ಕಾಂಗ್ರೆಸ್ ಕಾರ್ಯಕರ್ತ. ಏನಿದು ಆನ್ಲೈನ್ ಟಿವಿಯ ವೀಕ್ಷಕರೇ, ಅಂದರೆ ಚುನಾವಣಾ ಸಂದರ್ಭ ಅಂದರೆ ಅವಧಿ ತುಂಬ ಕಮ್ಮಿ ಇರುತ್ತೆ. ನರಸೇಗೌಡರು BJPಲಿದ್ದಂಥ ಸಂದರ್ಭದಲ್ಲಿ ಏನೋ ಅದನ್ನು ಪಾಂಪ್ಲೆಟ್ ಮುದ್ರಣ ಆಗಿರ್ಬೋದು. ತತ್ಕ್ಷಣ ಇರೋನು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದೆ. ತಕ್ಷಣ ಅವರು ಕೂಡ ಏನೋ ಮಾಡೋಕ್ಕಾಗದಲ್ಲಿ, ವಿಧಿ ಇಲ್ಲದಲ್ಲೇ ಕೂಡ ಅವರು ಪಾಂಪ್ಲೆಟ್ ಹೇಳ್ತಾ ಇದ್ದಾರೆ. ಆದರೆ ನರಸೇಗೌಡರು ಕ್ಲೀನಾಗಿ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನೀಗ ಏನು ಮುದ್ದನ್ಮೇಗೌಡರು ನಾನು ಕ್ಯಾನ್ವಾಸ್ ಮಾಡ್ತಾಯಿದ್ದೀನಿ. ನಾನೀಗ ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದೀನಿ. ನಾನು ನನ್ನ ಅಭಿಮಾನಿಗಳಲ್ಲಿ ಮತ್ತು ಜನಗಳಲ್ಲಿ ಗೊಂದಲ ಬೇಡ, ನಾನು ಈಗೇನು ಸ್ಪಷ್ಟೀಕರಣ ಕೊಡೋಕ್ಕೆ ಬಯಸ್ತಾ ಇದ್ದೀನಿ ಅಂತೇಳಿ ಆನ್ಲೈನ್ ಟಿವಿ ಮುಖಾಂತರ ನರಸೇಗೌಡರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತೇನೋ ಅಧಿಕೃತವಾಗಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದಾರೆ. ಈಗಾಗಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನರಸೇಗೌಡರು. ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಾನು ಪ್ರಚಾರ ಮಾಡ್ತಾಯಿದ್ದೀನಿ. ಜನಗಳಲ್ಲಿ ಯಾವುದೇ ಥರ ಗೊಂದಲ ಬೇಡ ಅಂತೇಳಿ ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಪ್ರಕಾರ. ನಮಸ್ಕಾರ.